ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಇದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್. ಇದು ನಾವು ಸಿಂಪಲ್ ಆಗಿ ಅಂದ್ರೆ ಪೂಜೆ ಮಾಡಿದ್ದು. ಹಸ್ಬೆಂಡ್ ಬೆಳಗ್ಗೆ ಎದ್ದು ಶಾಪಿಗೆ ಹೋಗಿದ್ರು ಹೂ ತರ್ಲಿಕ್ಕೆ ಅಂತ. ಅಲ್ಲಿ ಕ್ಲೋಸ್ ಆಗಿತ್ತು, ಹಾಗೆ ನಮಗೆ ಹೂವು ಅಲ್ಲಿ ಸಿಗ್ಲಿಲ್ಲ. ಹಾಗೆ ಪಾರ್ಕ್ ಅಲ್ಲಿ ಇಲ್ಲಿ ಓಲ್ಡ್ ಏರ್ಪೋರ್ಟ್ ಇದೆ, ಅಲ್ಲಿ ಹೋಗಿ ದಾಸವಾಳದ ಹೂ ಸಿಕ್ಕಿತ್ತು. ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ ಹೂ ಸಿಕ್ಕಿತ್ತು. ಹಾಗೆ ಅಲ್ಲಿಂದ ಹೂ ತಂದಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನೇ ಇಟ್ಟು ನಾವು ಪೂಜೆ ಮಾಡಿದ್ವಿ. ಸಿಂಪಲ್ ಆಗಿ ಪೂಜೆ ಮಾಡಿ ನಾವು ಶಿವ ಟೆಂಪಲ್ಗೆ ಹೋಗುವ ಅಂತ ಇದ್ವಿ. ನಮ್ಮ ಫ್ರೆಂಡ್ ಪಕ್ಕದ ಮನೆಯವರು ನಮಗೆ ತಾಂಬೂಲಕ್ಕೆ ಕರೆದಿದ್ರು. ಹಾಗೆ ಅಲ್ಲಿ ಹೋಗುವಾಗ ಲೇಟ್ ಆಗ್ತದೆ ಅಂತೇಳಿ ಫುಲ್ ಟ್ರಾಫಿಕ್ ಕೂಡ ಇದೆ ಈಗ, ಹಾಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಇಲ್ಲೇ ಒಂದು ನಮ್ಮ ಪಕ್ಕದಲ್ಲೇ 2 minutes ಅಲ್ಲಿ ಕೃಷ್ಣ ಟೆಂಪಲ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ರಾಮಾಯಣ ಎಲ್ಲ ಓದ್ತಾ ಇದ್ರು, ಅಂದ್ರೆ ಜನ ಇದ್ರು ಸ್ವಲ್ಪ. ಹಾಗೆ ನಾವು ಇಲ್ಲಿಗೆ ಹೋದ್ವಿ. ನೋಡಿ, ಇಲ್ಲೊಂದು ಇದು ಇದೆ ಗಿಡ, ಇದು ಹತ್ರದಲ್ಲೇ ಇದೆ ನಮಗೆ, ತುಂಬಾ ಹತ್ರ. ಹಾಗೆ ಇಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಆಗಿತ್ತು. ನಾವು ಹೋಗುವಾಗ ಅಲ್ಲಿ ರಾಮಾಯಣ ಓದ್ತಾ ಇದ್ರು, ಹಾಗೆ ಹೋಗಿ ಬಂದ್ವಿ. ಮತ್ತೆ ನಾವು ಇಲ್ಲೇ ಪಾರ್ಕಿಗೆ ಹೋದ್ವಿ, ನಮಗೆ ಹೂ ಬೇಕಿತ್ತು. ಹಾಗೆ ಅದೇ ಓಲ್ಡ್ ಏರ್ಪೋರ್ಟ್ ಪಾರ್ಕಿಗೆ ಹೋದ್ವಿ. ನೋಡಿ, ಮೇ ಫ್ಲವರ್ ಇತ್ತು, ಅದರಲ್ಲಿ ಆಗಿತ್ತು. ಒಂದೊಂದ್ರಲ್ಲಿ ಇರ್ಲಿಲ್ಲ, ಒಂದೊಂದು ಮರದಲ್ಲಿ ತುಂಬಾ ಚೆನ್ನಾಗಿ ಫ್ಲವರ್ ಇತ್ತು. ನಾವು ಈ ತರ ಫ್ಲವರ್ ಅನ್ನು ತಗೊಂಡ್ವಿ. ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ ಈ ಫ್ಲವರ್. ಅಂದ್ರೆ ನಾವಿಲ್ಲಿ ಒಂದು ಅದರ ಗೆಲ್ಲು ತೆಗೆದು ನಟ್ಟಿದ್ವಿ, ಅದು ಆಗಿರ್ಲಿಲ್ಲ. ಅಂದ್ರೆ ಏನು ಆಗುದಿಲ್ವ ಅಂತ ಗೊತ್ತಿಲ್ಲ. ನರ್ಸರಿಯಲ್ಲೆಲ್ಲ ಸಿಗ್ತದೆ ಇದು, ತುಂಬಾ ಚೆನ್ನಾಗಿದೆ. ಇದು ರೆಡ್ ಅಲ್ಲಿದೆ, ಲೈಟ್ ಪಿಂಕ್ ಅಲ್ಲಿದೆ, ಬೇಬಿ ಪಿಂಕ್ ಅಲ್ಲಿ. ತುಂಬಾ ಚೆನ್ನಾಗಿರ್ತದೆ. ನೋಡಿ, ನಾವು ಸ್ವಲ್ಪ ತಂದ್ವಿ ಇದನ್ನು, ತುಂಬಾ ಇತ್ತು ಕೂಡ ಹಾಗೆ. ಮತ್ತೆ ದಾಸವಾಳದ ಹೂ ಎಲ್ಲ ಇರ್ಲಿಲ್ಲ, ಅದು ಬೆಳಗ್ಗೆನೆ ಕಡಿಮೆ ಇದ್ದದಂತೆ, ಹಾಗೆ ಅಷ್ಟೇ ಸಿಕ್ಕಿತ್ತು. ಇಲ್ಲಿ ನೋಡಿ, ಬೊಂಡೆ ಹೂವಿನ ಗಿಡ ಇಷ್ಟು ದೊಡ್ಡದಾಗಿದೆ. ಇನ್ನು ಸ್ವಲ್ಪ ದೊಡ್ಡದಾಗುವಾಗ ಇದರಲ್ಲಿ ಹೂ ಆಗ್ತದೆ. ಫುಲ್ ನಟ್ಟಿದ್ದಾರೆ. ಫ್ಲವರ್ ಮರ ಸೂಪರ್ ಇದೆ. ಒಳ್ಳೆ ಏರ್ಪೋರ್ಟ್, ಒಳ್ಳೆ ಏರ್ಪೋರ್ಟ್ ನೋಡಿ. ಮಲ್ಲೆ ಇತ್ತಂಡ ಉಲಾಯಿ ನಿಜ ಅವರಲ್ಲ. ಏರ್ಪೋರ್ಟ್ ರೋಡ್ ड्रोन red so close not drone view super ಇದೆ ಅಂದು ವೈಟ್ ಡ್ರೋನ್ ಕೂತೆ ಮುಲ್ಪದ ವಿಡಿಯೋ ಒಂಜಿತ್ತನ ಅಲ್ಲ ಸೂಪರ್ ಅಂತ ಅದರಂತೆ. ನಾವಲ್ಲಿಂದ ಬಂದ್ವಿ ಏರ್ಪೋರ್ಟಿಂದ ಹೂ ತಗೊಂಡು. ನಂಗೆ ಪಕ್ಕದ ಫ್ರೆಂಡ್ ಕರೆದಿದ್ರು ತಾಂಬೂಲ ತಗೊಳ್ಳಿಕ್ಕೆ. ಹಾಗೆ ಬ್ಲೌಸ್ ಪೀಸ್ ಎಲ್ಲ ಅದರಲ್ಲಿ ಬಾಳೆಹಣ್ಣೆಲ್ಲ ಇಟ್ಟು ಕೊಡ್ತಾರಲ್ಲ ಆ ತರ. ನೋಡಿ, ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರಾಯ್ತಾ ಅವರು. ಎಲ್ಲ ಇಟ್ಟು, ಕಲಶ ಇಟ್ಟು, ಮತ್ತೆ ದೀಪ ಇಟ್ಟು, ಹೂವೆಲ್ಲ ಇಟ್ಟು, ಪ್ರಸಾದ ಎಲ್ಲ ಮಾಡಿ ನಮಗೆ ಪಾಯಸ ವಡೆ ಎಲ್ಲ ಕೊಟ್ರು. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಮತ್ತೆ ಕಾಲಿಗೆಲ್ಲ ಅವರು ಅರಿಶಿನ ಹಚ್ತಾರೆ, ಹಾಗೆ ಅರಿಶಿನ ಎಲ್ಲ ಹಚ್ಚಿ ಮತ್ತೆ ನಾವು ಅಲ್ಲಿಂದ ಬಂದ್ವಿ. ಸ್ವಲ್ಪ ಹೊತ್ತು ನಿಂತು ಮನೆಗೆ ಬಂದ್ವಿ. ಹಾಗೆ ಇದು ಈವ್ನಿಂಗ್ ಸಂಜೆ ಬ್ಲಾಗ್. ಅಂದ್ರೆ ಹಸ್ಬೆಂಡಿಗೆ ಸ್ವಲ್ಪ ಶಾಪಿಂಗ್ ಇತ್ತು ಇಲ್ಲಿಗೆ, ಅವರ ಆಫೀಸಿಗೆ ಸ್ವಲ್ಪ ಟಿಶ್ಯೂ ಎಲ್ಲ ಬೇಕಿತ್ತು, ಹಾಗೆ ಪೌಡರು, ಹ್ಯಾಂಡ್ ವಾಶ್ ಇದ್ದೆಲ್ಲ. ಹಾಗೆ ನಾವಲ್ಲಿ ಶಾಪಿಗೆ ಹೋದ್ವಿ, ಒಂದು ಶಾಪಿಗೆ, ಇಲ್ಲಿ ಶಾಪ್ ಇದೆ. ಹಾಗೆ ನೋಡಿ, ಈ ತರ ಇದೆ. ಇದು ಟಿಶ್ಯೂ ಎಲ್ಲ ತಗೊಂಡು ಮತ್ತೆ ನಾವು ವಾಪಸ್ ಮನೆಗೆ ಬಂದ್ವಿ ಅವಾಗ್ಲೇ. ಅನಂತರ ಇದು ಬೀನ್ಸ್ ಪಲ್ಯ ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಬೀನ್ಸ್ ಅನ್ನು ಈ ತರ ಕಟ್ ಮಾಡ್ಕೊಳ್ಬೇಕು. ಅನಂತರ ಒಂದು ಬಾಣಲೆಗೆ ನಿಮಗೆ
ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ. ಅದು ಬಿಸಿ ಆದ ನಂತರ ಅದಕ್ಕೆ ಇಲ್ಲಿ ಸಾಸಿವೆ ಹಾಕೊಂಡಿದ್ದೇನೆ, ಬೆಳ್ಳುಳ್ಳಿ, ಒಂದು ಗುಂಡು ಮೆಣಸು ಹಾಕೊಂಡಿದ್ದೇನೆ. ಅದು ಸ್ವಲ್ಪ ಚಟಪಟ ಆದ್ಮೇಲೆ ಅದಕ್ಕೆ ಇದು ಬೇವು ಸೊಪ್ಪು ಹಾಕೊಳ್ಬೇಕು, ಕರಿಬೇವು. ಅನಂತರ ನಾನಿಲ್ಲಿ ಹಿಂಗ ಹಾಕೊಂಡಿದ್ದೇನೆ. ಹಿಂಗ್ ಮಾತ್ರ ಎಲ್ಲ ಇದಕ್ಕೂ ಹಾಕೊಳ್ತೇನೆ ನಾನು. ಅಂದ್ರೆ ಸ್ವಲ್ಪ ಒಂದು 2 ಹಸಿಮೆಣಸು ಹಾಕೊಂಡಿದ್ದೇನೆ, ಅಷ್ಟು ಖಾರ ಇಲ್ಲದು. ಅನಂತರ ಒಂದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಇಂಗು ಮಾತ್ರ ಎಲ್ಲ ಕರಿಗೂ ಹಾಕೊಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗದ ಹಾಗೆ ಒಳ್ಳೇದದು. ಹಾಗೆ ನಂತರ ಇದಕ್ಕೆ ಉಪ್ಪು ಹಾಕೊಂಡಿದ್ದೇನೆ, ಆದ್ರೆ ಬೇಗ ಸಾಫ್ಟ್ ಆಗ್ತದೆ ಈರುಳ್ಳಿ, ಅದಕ್ಕೆ ಉಪ್ಪು ಹಾಕೊಂಡಿದ್ದೇನೆ ನೋಡಿ. ಆನಂತರ ಬೀನ್ಸ್ ಹಾಕೊಳ್ಬೇಕು, ಕಟ್ ಮಾಡಿದ ಬೀನ್ಸ್ ಹಾಕೊಂಡಿದ್ದೇನೆ. ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಚಿಕ್ಕದು ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು, ಯಾವ ಶೇಪಲ್ಲಿ ಬೇಕಾದ್ರೂ. ನಂಗೆ ಈ ತರ ಇಷ್ಟ, ಅದಕ್ಕೆ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಫುಲ್ ಎಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ಬೆಂದಿದೆ. ಎಷ್ಟು ಬೇಯುವಾಗ ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕೊಂಡಿದ್ದೇನೆ ಟೇಸ್ಟಿಗೆ. ಅನಂತರ ಮೆಣಸಿನ ಹುಡಿ ಏನು ಹಾಕಲ್ಲ, ಇದು ಮೆಣಸು ಹಾಕೊಂಡಿದ್ದೇನಲ್ಲ. ಅನಂತರ ಇಲ್ಲಿ ಇದು ತೆಂಗಿನ ತುರಿ ಹಾಕೊಳ್ಬೇಕು ನೋಡಿ. ತೆಂಗಿನ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮಾಡ್ಕೊಳ್ಬೇಕು ನೋಡಿ. ಇನ್ನು ಬೇಯ್ಬೇಕಿದ್ದು, ಬೇಯ್ತಾ ಉಂಟು. ಲಿಡ್ ಕ್ಲೋಸ್ ಮಾಡಿ ಬೇಗ ಆಗ್ತದೆ, ಬೇಯ್ತದೆ ಬೇಗ ನೋಡಿ. ಆಗಿದೆ ಈಗ. ಇದು ನಾವು ಗಂಜಿ ಮತ್ತೆ ಪಲ್ಯ ತುಂಬಾ ಚೆನ್ನಾಗಿ ಆಗ್ತದೆ. ನಾವು ಅದರಲ್ಲೇ ಊಟ ಮಾಡಿದ್ದು, ಗಂಜಿ ಪಲ್ಯ ತುಂಬಾ ಚೆನ್ನಾಗಿ ಆಗ್ತದೆ ಅದು ನೋಡಿ. ರೆಡಿ ಆಗಿದೆ. ಪಲ್ಯದ್ದು ರೆಸಿಪಿ ಕೂಡ ಹಾಕಿದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಪಲ್ಯ ಮಾಡ್ಲಿಕ್ಕೆ. ಈ ತರ ಡ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ. ನಮಗೆ ಕೂಡ ಈ ತರನೇ ಇಷ್ಟ. ಅನಂತರ ಗಂಜಿ ಜೊತೆ, ಅನ್ನದ ಜೊತೆ, ಯಾವ್ದ್ರ ಜೊತೆ ಕೂಡ ತಿನ್ಬಹುದು, ತುಂಬಾ ಚೆನ್ನಾಗಿ ಆಗ್ತದೆ. ವಿಡಿಯೋ ನೋಡಿರ್ಬೋದು ನೀವು ಕೂಡ. ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.